ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಕೇರಳದ ಮಹಾ ದುರಂತದಲ್ಲಿ ಕೆಲವರು ಜೀವವನ್ನ ಕಳೆದುಕೊಂಡ್ರೆ, ಬಹುತೇಕ ಮಂದಿ ಬದುಕನ್ನೇ ಕಳೆದುಕೊಂಡಿದ್ದಾರೆ. ತಂದೆ ತಾಯಿ ಮಕ್ಕಳನ್ನ ಕಳೆದುಕೊಂಡ್ರೆ, ಮಕ್ಕಳು ತಂದೆ ತಾಯಿಯನ್ನ ಕಳೆದುಕೊಂಡಿದ್ದಾರೆ. ಒಬ್ಬಂಟಿಯಾಗಿ ಅನಾಥರಾಗಿ ಜೀವನವನ್ನ ಮಾಡ್ತಿದ್ದಾರೆ. ಕಾಳಜಿ ಕೇಂದ್ರದಲ್ಲಿದ್ರು ಕೂಡ ಅವರಿಗೆ ನೆಮ್ಮದಿ ಇಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಒಂದು ಕುಟುಂಬ ತನ್ನ ಇಡೀ ಕುಟುಂಬವನ್ನೇ ಕಳೆದುಕೊಂಡಿದೆ. ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ದಿಕ್ಕು ತೋಚ್ತಿಲ್ಲ. ಆ ಕಾರಣಕ್ಕಾಗಿ ಅವರು ಕಾಳಜಿ ಕೇಂದ್ರದಲ್ಲಿ ಉಪಹಾರ ಸೇವಿಸ್ತಿದ್ರು ಕೂಡ ಅವರು ಬೇಸರದಲ್ಲೇ ಇದ್ದಾರೆ. ಬೇಸರದಲ್ಲಿ ಇರುವುದರ ಜೊತೆಗೆ ಆತಂಕ, ಭಯ ಅವರಲ್ಲಿದೆ. ಕಾರಣ ಒಂದಷ್ಟು ಅವರ ಸಂಬಂಧಿಕರ ಮೃತದೇಹಗಳು ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಅವರು ಇನ್ನೂ ಕೂಡ ಆತಂಕದಲ್ಲಿದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ ಕುಟುಂಬದಲ್ಲಿ ಯಾರು ತೀರೋದು? ಮಗ ಇಲ್ಲ, ಯಜಮಾನ್ರು ಇಲ್ಲ. ಎಷ್ಟು ಜನ ಇದ್ರಿ ಅಮ್ಮ ನಿಮ್ಮನೆ? 3 ಜನ. ಮಗ ಮತ್ತೆ ನಿಮ್ಮ ಹಸ್ಬೆಂಡ್ ನೀರಲ್ಲಿ ಕೊಚ್ಚೋದು ಕಾಣಿಸ್ತಾ ಇಲ್ಲ. ನಾವೆಲ್ಲ ಒಟ್ಟಿಗೆನೆ ಇದ್ದೋ. ಒಂದ್ಸಲ ಬಂದುವಾಗ ಭೂಕಂಪ ಆಗುವಾಗ ಒಟ್ಟಿಗಿದ್ದೋ. ಎರಡನೇ ಸಲ 3 ಗಂಟೆಗೆ ಬಂತು. ಆವಾಗ ಬೇರೆ ಬೇರೆ ಆಗ್ಬಿಟ್ಟು. ನೀವ್ ಹೇಗೆ ರಕ್ಷಣೆ ಆದ್ರಿ ಅಮ್ಮ? ಹೇಗೋ ಆದಪ್ಪ. ಸ್ವಲ್ಪ ಜಾಗದಲ್ಲಿ ಮಣ್ಣು ಹಾಸಿಗೆ ಅದಿದೆಲ್ಲ ಕಲ್ಲು, ಬಡ್ಡೆ ಕಲ್ಲೆಲ್ಲ ಬಂದಿದ್ದಾಗ ಅದ ಮೇಲೆ ನೀವು ಹೊರಗಡೆ ಬಂದ್ರೆ ಅಷ್ಟರಲ್ಲಿ ಮಳೆ ನೀರು ಜೋರಾಯ್ತು. ನಿಮ್ಮ ಮಗ ಮತ್ತೆ ಹಸ್ಬೆಂಡ್ ಕೊಚ್ಚಿ ಹೋದ್ರು. ಎರಡನೇ ಸಲ ಆಯ್ತಲ್ವಾ ಅವಾಗ. ಒಂದನೇ ಸಲ ಬಚ್ಚಬಾರ್ದು ಎಲ್ಲರೂ. ಒಂದನೇ ಸಲ ಆಗಿದ್ದು 1:30 ಗಂಟೆಗೆ, ಎರಡನೇ ಸಲ ಆಗಿದ್ದು 3 ಗಂಟೆಗೆ. ಎರಡನೇ ಸಲದಲ್ಲಿ ಒಂದನೇ ಸಲ ಬಚ್ಚಬಾರ್ದು. ಸ್ವಂತ ಮನೆ. ನಾವು ಅಲ್ಲಿ ಹೋಗಿ 30 ವರ್ಷ ಆಯ್ತು. ನಾ ಕೊಡಗುನೋಳು, ಮನೆ ಕೊಡಗು. ಮದುವೆ ಮಾಡ್ಕೊಂಡು ಹೋಗಿದ್ದಲ್ಲಿ. ಸ್ವಂತ ಅಂತ ಏನು ಇಲ್ವಾ ನಿಮ್ದು ಮನೆ? ಮಗಳು ತಲಚೇರಿಗೆ ಮದುವೆ ಮಾಡಿಕೊಟ್ಟಿದ್ದು. ಅವಳು ನೆನ್ನೆ ಬಂದಿದ್ದು. ಅವತ್ತಿನ ರಾತ್ರಿ ಏನಾಯ್ತು ಅಮ್ಮ? ಅಲ್ಲಿ ಮಳೆ ಜೋರ್ ಬರ್ತಿತ್ತಲ್ಲ, ಆ ಸಂದರ್ಭಕ್ಕೆ ನೀವು ಮನೆಯಿಂದ ಹೊರಗಡೆ ಬರ್ಬೇಕು ಅಂತ ಪ್ರಯತ್ನ ಮಾಡಿ ಬಂದ್ಬಿಟ್ನಾಗೆ ಮನೆ ನಾವು ಮಂಚದ ಮೇಲೆ ಹತ್ಕೊಂಡಿದ್ದೋ. ಇಷ್ಟವರೆಗೆ ನೀರು, ಕೆಸರು ನೀರು ಇತ್ತು, ಇಷ್ಟವರೆಗೆ ಇತ್ತು. ಮತ್ತೆ ಅದು ಆಗಕ್ಕಿಲ್ಲ ಅಂತ ಹೊರಗಡೆ ಹೊರಗೋದು. ಹೊರಗಡೆ ಹೋಗಿದಾಗ ಬೇರೆ ಮನೆಗೆ ಹೋದೋ. ಬೇರೆ ಮನೆಗೆ ಹೋದ್ಮೇಲೆ ಅಲ್ಲಿ ನೀರೇನಿರಲಿಲ್ಲ, ಸ್ವಲ್ಪ ಇತ್ತಷ್ಟೇ ನೀರು, ಕೆಸರು ಅಷ್ಟೇನಿಲ್ಲ. ಸರಿ ಅಂತೇಳಿ ಅಲ್ಲಿ ಕೂತ್ಕೊಂಡಿತ್ತು. ಏನಿರಲಿಲ್ಲ ಅಲ್ವಾ. 3 ಗಂಟೆಗೇನೋ ಎರಡನೇದೊಂದು ಬಂತು. ನಾವು ಮಕ್ಕಳೆಲ್ಲ ಇದ್ರು, ತುಂಬ ಸಣ್ಣ ಪುಟ್ಟ ಮಕ್ಕಳೆಲ್ಲ ಇದ್ರು. ಮಕ್ಕಳೆಲ್ಲ ಬರ್ತ ಮೇಲೆ ನಾವು ಹಾಸಿಗೆ ಅದಿದೆಲ್ಲ ಮಾಡ್ತೀವಲ್ವಾ, ಆ ಥರ ಬರ್ತಿದ್ದು. ಅದರೆಲ್ಲ ಮಕ್ಕಳ ಕೂರಿಸ್ಬಿಟ್ಟು ನಾವಿಷ್ಟೇ ಜಾಗದಲ್ಲಿ ಎಲ್ಲ ನಿಂತ್ಕೊಂಡು ನಿಮ್ಮ ಮಗ ಮತ್ತೆ ಹಸ್ಬೆಂಡ್, ಮಗ ಮತ್ತೆ ಗಂಡ ಏನ್ ಕೆಲಸ ಮಾಡ್ತಿದ್ರು? ಅವರು ಡಾಕ್ಯುಮೆಂಟ್ ರೈಟ್ರು. ಮನೆಗೆ ಅವರೇ ಆಧಾರ ಆಗಿದ್ರ? ಅವ್ರೆ. ಮಗ ಇದ್ದ. ಮಗನ್ ಬಂದು 29 ವಯಸ್ಸಾಯ್ತು. ಆಮೇಲೆ ಟ್ರಾವೆಲ್ಸ್ ಅಲ್ಲಿ ಇದ್ದ. ಮದುವೆಗೆ ಒಂದು ಚಿಕ್ಕ ಮಗು ಇದೆ, 3 ತಿಂಗಳು. ಅವಳ ಮನೆಯಲ್ಲಿ ಮಗನ ಕಾಣಿಸ್ತಾ ಇಲ್ಲ, ಗಂಡನ ಕಾಣಿಸ್ತಾ ಇಲ್ಲ. ಇದು ಮಗನನ್ನ ಕಳೆದುಕೊಂಡ ತಾಯಿಯ ರೋದನದ ನುಡಿಗಳು. ನನ್ನ ಮಗ ಒಬ್ಬನೇ ಇದ್ದ, ಆತ ಮನೆಗೆ ಆಸರೆಯಾಗಿದ್ದ, ಟ್ರಾವೆಲ್ ಏಜೆನ್ಸಿ ನಡೆಸ್ತಿದ್ದ, ಆತ ಮನೆಗೆ ದುಡಿದು ತಂದಾಗ್ತಿದ್ದ. ಕೇವಲ 3 ತಿಂಗಳ ಹಸು ಕೂಸನ್ನ ಬಿಟ್ಟು ಆತ ನಾಪತ್ತೆ ಆಗಿದ್ದಾನೆ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಮೆಪ್ಪಾಡಿದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.